ಬಂಧುಗಳೇ, ಹುರಗಡಲೆಯನ್ನು ನೀರಿಗೆ ಹಾಕಿ ಮ್ಯಾಜಿಕ್ ನೋಡಿ. ತುಂಬ ಅಂದರೆ ಸರಳವಾದ ವಿಧಾನದಲ್ಲಿ ಅದ್ಭುತವಾಗಿರುವಂಥ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಇದು ನೋಡಿರಿ, ಈ ಹುರಗಡೆಲ್ಲನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಬಂಧುಗಳೇ. ಇದು ನಮ್ಮದು ನೀಟಾಗಿ ಕ್ಲೀನ್ ಆಗಿರುವಂಥ ಹುರಗಡಲೆ ಇರೋದು. ಇದನ್ನ ಇವಾಗ ಮೊದಲಿಗೆ ನೋಡ್ರಿ, ನಾವು ಅಳತೆ ಮಾಡ್ಕೋಬೇಕು. ಎಲ್ಲ ಮೆಜರ್ಮೆಂಟಿನ ಕಪ್ ಒಂದೇ ಇರಲಿ ಬಂಧುಗಳೇ. ಈ ರೆಸಿಪಿಯನ್ನು ನಾವು ಡೈರೆಕ್ಟಾಗಿ ಹುರಗಡೆಯಿಂದ ಕೂಡ ಮಾಡ್ಕೋಬಹುದು. ಇಲ್ಲ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ, ಅವ್ರಿಗೆ ತಿನ್ನೋಕೆ ಬರಲ್ಲ ಅನ್ನೋವ್ರು ಏನು ಮಾಡಬೇಕಂದ್ರೆ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೌಡ್ರ್ ಮಾಡಿಕೊಂಡು ಈ ರೆಸಿಪಿಯನ್ನು ರೆಡಿ ಮಾಡ್ಕೋಬಹುದು ಬಂಧುಗಳೇ. ಈಗ ಇದನ್ನು ನೋಡಿರಿ, ನಾನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೌಡ್ರ ಮಾಡ್ಕೋತಾ ಇದ್ದೀನಿ. ಈಗ 3 ಕಪ್ಪಿನಷ್ಟು ಹುರಗಡಲೆಯನ್ನು ನಾನು ಇಲ್ಲೇ ತೊಗೋತಾ ಇದ್ದೀನಿ. ಮೆಜರ್ಮೆಂಟಿನ ಕಪ್ಪು ಒಂದೇ ಇರಲಿ, ನಿಮ್ಮ ಮನೆಯಲ್ಲಿರುವಂಥ ಮೆಜರ್ಮೆಂಟ್ ಕಪ್ಪಿನಿಂದನೇ ನೀವು ಮಾಡ್ಕೋಬೋದು. ಈಗ ನೋಡಿರಿ, ನಾನು ಕೂಡ ಮೆಜರ್ಮೆಂಟ್ ಕಪ್ಪಲ್ಲ, 1 ಕಪ್ಪಿನಿಂದ ನಾನು ಅಳತೆ ಮಾಡ್ಕೊತಾ ಇದ್ದೀನಿ. 4 ಏಲಕ್ಕಿಯನ್ನು ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡಿಕೊಂಡು ಬರ್ತೀನಿ ಬಂಧುಗಳೇ. ಇದು ಇವಾಗ ಏಲಕ್ಕಿಯನ್ನು ನಾವು ಹಿಡಿದು ಹಾಕಿ ಮಾಡ್ಕೊಂಡಿದ್ದೀವಿ ಗ್ರ್ಯಾಂಡ. ಇದನ್ನು ಒಂದು ಸಾರಿ ಇದನ್ನು ಸೋದಿಸ್ಕೊಂಡ್ಬಿಡೋಣ. ಅಂದ್ರೆ ನಮ್ಮ ಮೇಲೆ ಏಲಕ್ಕಿ ಸಿಪ್ಪೆ ಅನ್ನೋದು ಮತ್ತು ಹುರಗಡಲೆ ಪೀಸಸ್ ಏನಾದರೂ ದೊಡ್ಡದು ಉಳಿದಿದ್ರೆ ಅದೆಲ್ಲ ಮೇಲೆ ಬರುತ್ತೆ. ನಮಗೆ ಒಂದು ಸ್ವಲ್ಪ ನೈಸ್ ಆಗಿರೋ ಪೌಡ್ರನ್ನ ತೊಗೊಂಡ್ರೆ ನಾವು ಮಾಡ್ತಿರುವಂಥ ರೆಸಿಪಿ ತುಂಬಾ ಸ್ಮೂತಾಗಿ ಬರುತ್ತೆ ಬಂಧುಗಳೇ. ಹಾಗಾಗಿ ಇದನ್ನು ಅತ್ಯವಶ್ಯಕವಾಗಿ ಈ ಜಲ್ಲಡಿಯನ್ನು ಹಿಡ್ಕೋಬೇಕು ಬಂಧುಗಳೇ. ಈಗ ನೋಡಿರಿ, ಸೋದಿಸ್ಕೊಂಡಾಯಿತು. ಮೇಲೆ ಬಂದಿರೋದನ್ನು ಬೇಕಂದರೆ ನೀವು ಇನ್ನೊಂದು ಸಲ ಗ್ರ್ಯಾಂಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇದನ್ನು ನೀವು ಬೋಂಡಾ, ಬಜ್ಜಿ, ಪಕೋಡ ಮಾಡ್ತಿರಲ್ಲ ಅದರಲ್ಲಿ ಹಾಕೋಬೋದು. ಇಲ್ಲ ಸಂಡುಗುಳಿ ಕಾರೇಸ ಅಂತ ಮಾಡ್ತೀವಲ್ಲ ಬಂಧುಗಳೇ, ಅದರಲ್ಲಿ ಹಾಕ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಪಾತ್ರೆಯಲ್ಲಿ 2 ಕಪ್ಪಿನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. 3 ಕಪ್ ಹುರಗಡಲೆಗೆ 2 ಕಪ್ ಸಕ್ಕರೆ, 1 ಕಪ್ಪಿನ ಮೇಲೆ ಸ್ವಲ್ಪ ನೀರು. ನಾವು ಹಾಕಿರುವಂಥ ಮೆಜರ್ಮೆಂಟ್ ಕರೆಕ್ಟ್ ಇರಲಿ ಬಂಧುಗಳೇ, ಹೆಚ್ಚು ಕಮ್ಮಿ ಮಾಡಬೇಡಿ. ನಾನು ಹೇಳಿರುವ ಮೆಜರ್ಮೆಂಟಲ್ಲಿ ಮಾಡಿದರೆ ಪರ್ಫೆಕ್ಟ್ ಆಗಿರುವಂಥ ರೆಸಿಪಿಯನ್ನು ನೀವು ಕೂಡ ಮಾಡ್ಬೋದು. ತುಂಬ ವರ್ಷಗಳಿಂದ ನಾವು ಮಾಡ್ತಾ ಬಂದಿರುವಂಥ ಈ ರೆಸಿಪಿ ಸಖತ್ತಾಗಿರುತ್ತೆ ಬಂಧುಗಳೇ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ಈಗ ನೋಡಿರಿ, ಒಂದು ತಟ್ಟೆಗೆ ಆ ಸಕ್ಕರೆ ನೀರು ಹಾಕಿ ಪಕ್ಕಕ್ಕೆ ಇಟ್ಕೊಂಡೆ. ಈಗ ಒಂದು ತಟ್ಟೆಗೆ ನೋಡಿರಿ, ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಇದನ್ನು ತುಂಬ ನಾನು ಸವರ್ತೀನಿ ಬಂಧುಗಳೇ. ಇದಕ್ಕೆ ನೀವು ಕೊಬ್ಬರಿ ಎಣ್ಣೆ ಬದಲಾಗಿ ನೀವು ಯಾವುದು ಊಟ ಮಾಡ್ತೀರಿ ಆ ಎಣ್ಣೆ ಹಾಕೋಬೋದು, ಇಲ್ಲ ತುಪ್ಪ ಹಾಕೋಬೋದು, ನಿಮ್ಮ ಇಷ್ಟ ಬಂಧುಗಳೇ ಏನಾದರೂ ಹಾಕೋಬೋದು. ಈಗ ತುಂಬ ಅದಕ್ಕೆ ಅಪ್ಲೈ ಮಾಡಿಬಿಟ್ಟು ಪಕ್ಕಕ್ಕಿಟ್ಟೆ. ಇವಾಗ ಗ್ಯಾಸನ್ನು ಹಚ್ಚಿ ನೀಟಾಗಿ ನಾವು ಲೋ ಫ್ಲೇಮ್ನಲ್ಲೇ ಈ ಸಕ್ಕರೆ ಸಂಪೂರ್ಣವಾಗಿ ನೀರಿನಲ್ಲಿ ಕರಗಬೇಕು ಬಂಧುಗಳೇ. ಹಾಗೆ ನಾವು ಇದನ್ನು ಕರಗಿಸ್ಕೊಳ್ಳೋಣ. ಫ್ಲೇಮನ್ನು ಹೈ ಇಡಲಿಕ್ಕೆ ಹೋಗಬೇಡ್ರಿ. ಹೈ ಇಟ್ಟರೆ ಸಕ್ಕರೆ ಕರಗಲ್ಲ ಬಂಧುಗಳೇ, ಬೇಗನೆ ನಮ್ಮದು ಇದು ಅನ್ನೋದು ಗಟ್ಟಿಗಾಗ್ಬಿಡುತ್ತೆ. ಹಾಗಾಗಿ ನಾವು ಮಾಡ್ತಿರುವಂಥ ರೆಸಿಪಿ ಪರ್ಫೆಕ್ಟಾಗಿ ಬರಲ್ಲ. ಈಗ ನೋಡಿರಿ, ಬೇಗನೆ ಆಗುತ್ತೆ. ಇದು ಜಾಸ್ತಿ ಟೈಮೇನು ತೊಗೊಳ್ಳಲ್ಲ. ಸಕ್ಕರೆ ನಮ್ಗೆ ಕಂಪ್ಲೀಟಾಗಿ ಕರಿಗಾಯಿತು. ದೊಡ್ಡ ಗುಳ್ಳೆ ಬರ್ತಾಯಿದೆ ನೋಡಿರಿ. ಇವಾಗ ಇನ್ನೊಂದು ಚಮಚೆಯನ್ನು ತೊಗೊಂಡು ಸ್ವಲ್ಪ ಹಿಂಗೆ ಚೆಕ್ ಮಾಡಿಕೊಡ್ರಿ. ಅಂಟು ಥರ ಬರಬೇಕು ಅದು ಸ್ಪೂನಿಗೆ. ಅದು ಅರ್ಥ ಆಗಿಲ್ಲ ಅಂದರೆ ಈಗ ನೋಡಿರಿ, ಹಿಂಗೆ ಹಾಕ್ತಿರ್ಬೇಕಾದ್ರೆ ನೋಡಿರಿ ಕೊನೆಯದಾಗಿ ಯಾವ ಥರ ಇಳಿತಾ ಇದೆ ಅಂತ. ಹಾಗೂ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಒಂದು ಪ್ಲೇಟ್ ತೊಗೊಳ್ರಿ. ಪ್ಲೇಟ್ ತೊಗೊಂಡು ಇಲ್ಲಿ ನೋಡಿರಿ, ಒಂದು ಬಳ್ಳಿಗೆ ಇದನ್ನು ಅದ್ದುಕೊಂಡು ಹೀಗೆ ನೋಡಿರಿ, ಒಂದು ದಪ್ಪ ಎಳೆ ಬರಲಿ ಸ್ವಲ್ಪ. ನೋಡಿರಿ, ಕಾಣ್ತಾ ಇದೆ ಅಲ್ವಾ ನಿಮಗೆ? ಇದಿಷ್ಟು ಬಂದರೆ ಸಾಕು. ಗ್ಯಾಸನ್ನು ಆಫ್ ಮಾಡ್ಕೊಂಬಿಡೋಣ. ಆಫ್ ಮಾಡಿಕೊಂಡು ಇದರಲ್ಲಿ 1 ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಬಂಧುಗಳೇ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ಈ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಟೇಸ್ಟ್ ಒಂಥರ ಎಷ್ಟು ರುಚಿಯಾಗಿದೆ ಅಂದರೆ, ಇದು ಸೇಮ್ ನಮಗೆ ನಾವು ಸಾಫ್ಟ್ ಮೈಸೂರು ಪಾಕ್ ಮಾಡ್ತೀವಲ್ಲ ಬಂಧುಗಳೇ, ಅದೇ ಟೇಸ್ಟ್ ಕೊಡ್ತಾ ಇದೆ. ಸಖತ್ತಾಗಿದೆ. ಹಾಕಿರೋದು ಒಂದೇ 1 ಸ್ಪೂನು ಕೊಬ್ಬರಿ ಎಣ್ಣೆ. ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಹುರಗಡಲೆ ಪೌಡ್ರನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಟೆನ್ಷನ್ ಇಲ್ಲ ಬಂಧುಗಳೇ, ಗಡಿಬಿಡಿ ಮಾಡಬೇಡಿ. ಆರಾಮಾಗಿ ನಾವು ಮಿಕ್ಸ್ ಮಾಡ್ಕೋಬೋದು. ಇದನ್ನು ನಾವು ಮಾಡ್ಕೊಂಡಿರುವಂಥ ಮೆಜರ್ಮೆಂಟ್ ಕರೆಕ್ಟಾಗಿರೋದ್ರಿಂದ ಯಾವುದೇ ಕಷ್ಟ ಆಗಲ್ಲ. ಜಾಸ್ತಿ ಹಿಟ್ಟು ಬೇಕಾಗಿಲ್ಲ ನಿಮಗೆ, ಜಾಸ್ತಿ ನೀರಾಯಿತು, ಗಟ್ಟಿಗಾಯಿತು, ನಮ್ಮ ಪಾಕ ಸರಿಯಾಗಿಲ್ಲ ಅನ್ನೋ ಪೀಕ್ಲಾಟನೇ ಇಲ್ಲ ಬಂಧುಗಳೇ. ನಾವು ಕರೆಕ್ಟಾಗಿರುವಂಥ 1 ಎಳೆ ಪಾಕನ ತೊಗೊಂಡ್ರೆ ನಾವು ಮಾಡ್ತಿರುವಂಥ ಈ ರೆಸಿಪಿ ಪರ್ಫೆಕ್ಟಾಗಿ ಬರುತ್ತೆ. ಈಗ ನೋಡಿರಿ, ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಏನು ಟೆನ್ಷನ್ ಬೇಡ ಬಂಧುಗಳೇ, ಆರಾಮಾಗಿ ನೀವು ಮಿಕ್ಸ್ ಮಾಡ್ಕೋಬೋದು. ಮತ್ತು ನೀವು ಹಿಟ್ಟದು ಏನೂ ಹಾಕಲಿಕ್ಕೆ ಹೋಗ್ಬಿಡಿ. ನಾವು ತೋರಿಸಿರುವಂಥ ಮೆಜರ್ಮೆಂಟ್ನಲ್ಲೇ ಹಾಕಿದರೆ ಕರೆಕ್ಟ್ ಪರ್ಫೆಕ್ಟ್ ಆಗಿರುವಂಥ ಈ ಬರ್ಫಿ ನಮ್ಮ ಅತ್ತಿ ಮನೆಯಲ್ಲಿ ಇದನ್ನು ಬರ್ಫಿ ಅನ್ನೋದು ಬಂಧುಗಳೇ. ಈಗ ಬಿಜಾಪುರ, ಧಾರವಾಡ, ಹುಬ್ಬಳ್ಳಿ, ಗದಗ ಸೈಡೆಲ್ಲ ಇದನ್ನು ಕರದಂಟು ಅಂತಾರೆ.
ಕರದಂಟ ಅಂದರೆ ನಮ್ಮ ಅತ್ತಿ ಮನೆಯಲ್ಲಿ ಅರ್ಥನೇ ಆಗೋದಿಲ್ಲ ಬಂಧುಗಳೇ. ಅಲ್ಲಿ ಅನ್ನೋದು ಬರ್ಫಿ ಅಂತ ಸಖತ್ತಾಗಿರುತ್ತೆ ಬಂಧುಗಳೇ. ಇದಕ್ಕೆ ಡ್ರೈ ಫ್ರೂಟ್ಸು, ಕೊಬ್ಬರಿ, ಆಮೇಲೆ ಕಸ್ಕಸಿ ಏನನ್ನೂ ಹಾಕ್ತಾಯಿಲ್ಲ. ಆದರೂ ಕೂಡ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಈಗ ನೋಡಿರಿ ಕರೆಕ್ಟಾಗಿ ನಮ್ಮದು ಮಿಕ್ಸ್ ಆಯಿತು. ಈ ಟೈಮ್ನಲ್ಲಿ ನಾವು ಇಮಿಡಿಯೇಟಾಗಿ ನಾವು ಎಣ್ಣೆನ ಸವರಿದ್ವೆಲ್ಲ ಬಂಧುಗಳೇ ಅದಕ್ಕೆ ಹಾಕೊಂಡ್ಬಿಡೋಣ. ಹೀಗೆ ಇರಬೇಕು ನಮಗೆ. ನೋಡಿರಿ ಆರಾಮಾಗಿ ಹಾಕೋತಾ ಇದ್ದೀನಿ ನಾನು, ಯಾವುದು ಟೆನ್ಷನ್ ಇಲ್ಲ, ಗಡಿಬಿಡಿ ಇಲ್ಲ. ಆರಾಮಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಈಗ ನೋಡಿರಿ ಒಂದು ಸಾರಿ ಹಿಂಗೆ ಟ್ಯಾಪ್ ಮಾಡಿಕೊಡ್ರಿ, ಅಂದರೆ ನಮಗೆ ಈವನ್ ಆಗುತ್ತೆ. ನೀವೇನಾದರೂ ಜಾಸ್ತಿ ಸ್ವಲ್ಪ ಲೇಟ್ ಮಾಡಿದ್ರಿ, ಇನ್ನೂ ಡಿಲೇ ಮಾಡಿದ್ರಿ ಅಂದರೆ ಅದು ಪಾತ್ರೆಯಲ್ಲಿನೇ ಗಟ್ಟಿಗಾಗುತ್ತೆ ಬಂಧುಗಳೇ. ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇಮಿಡಿಯೇಟಾಗಿ ನಾವು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ಬೇಕು. ಇದು ಇವಾಗ ಕಂಪ್ಲೀಟಾಗಿ ತಣ್ಣಗಾಗಲಿ ಬಂಧುಗಳೇ. ಇದು ಕರೆಕ್ಟಾಗಿದೆ ಇಲ್ಲ ಅಂತ ನಮ್ಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ನಮ್ಮ ಪಾತ್ರೆಗೆ ನೋಡ್ರಿ ಸ್ವಲ್ಪ ಹತ್ಕೊಂಡಿರುತ್ತಲ್ವ, ಅದು ಏನಾಗುತ್ತೆ ನಮ್ಮ ಪಾತ್ರೆಯಲ್ಲಿ 1-2 ಸೆಕೆಂಡ್ನಲ್ಲಿ ಏನಾಗುತ್ತೆ ಗಟ್ಟಿಗಾಗ್ಬಿಡುತ್ತೆ. ಇವಾಗ ನೋಡ್ತಾ ಇದ್ದೀರಲ್ವ, ಹೀಗಾಯಿತು ಅಂದರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಬರ್ಫಿ ರೆಡಿ ಆಗುತ್ತೆ ಅಂತ ಅರ್ಥ. ಇಲ್ಲಿ ಏನಾದರೂ ನಮಗಿದು ಪರ್ಫೆಕ್ಟ್ ಆಗಿಲ್ಲ, ಏನಾದರೂ ಮಿಸ್ಟೇಕ್ ಆಗಿತ್ತು ಅಂದರೆ ನಾವು ಹಾಕಿದ ಮೇಲೆ ಈ ನಮ್ಮ ಪಾತ್ರೆ ಇರುತ್ತಲ್ಲ ಬಂದಾಗ ಗಟ್ಟಿಗಾಗಲ್ಲ, ಅದು ಜಿಗುಡು ಥರ ಕೈಗೆ ಹತ್ತತಾನೆ ಇರುತ್ತೆ. ಆವಾಗ ಅದು ನಮಗೆ ಸರಿ ಹೋಗಿಲ್ಲ ಅಂತಲೇ ಅರ್ಥ. ಇಮಿಡಿಯೇಟಾಗಿ ನಮಗೆ ಗೊತ್ತಾಗುತ್ತೆ. ಈಗ ನೋಡಿರಿ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ನಿಮಗೆ ಯಾವ ಆಕಾರದಲ್ಲಿ ಬೇಕು ಆ ಆಕಾರದಲ್ಲಿ ನೀವು ಕಟ್ ಮಾಡ್ಕೋಬೋದು ಬಂಧುಗಳೇ. ನೋಡಿರಿ ತೊಗೊಂಡಿರುವುದು ಸ್ವಲ್ಪ ಕ್ವಾಂಟಿಟಿ, ಒಂದು ತಟ್ಟೆ ತುಂಬ ನಮ್ಮ ಸ್ವೀಟ್ ಆಗ್ತಾಯಿದೆ. ಇದು ಸೇಮ್ ನಮಗೆ ಸಾಫ್ಟ್ ಮೈಸೂರು ಪಾಕ್ ಇರುತ್ತಲ್ಲ ಬಂಧುಗಳೇ, ಅದೇ ಟೇಸ್ಟ್ ಕೊಡ್ತಾಯಿದೆ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ಮೈಸೂರು ಪಾಕ್ ಮಾಡೋದು ತುಂಬ ಕಷ್ಟ, ಇದು ಮಾಡೋದು ಯಾವುದೇ ಕಷ್ಟ ಇಲ್ಲ ಬಂಧುಗಳೇ. ಇದು ಮೈಸೂರು ಪಾಕ್ ಅಲ್ಲ, ಆದರೆ ಟೇಸ್ಟ್ ಆ ಥರ ಕೊಡ್ತಾಯಿದೆ ಅಂತ ಹೇಳ್ತಾ ಇದ್ದೀನಿ ಬಂಧುಗಳೇ. ನಾನು ಸಖತ್ತಾಗಿರುತ್ತೆ ಬಂಧುಗಳೇ, ಬಾಯಲ್ಲಿಟ್ಟರೆ ಕರಿಗೆ ಹೋಗುತ್ತೆ, ಅಷ್ಟು ಸಖತ್ತಾಗಿದೆ. ನೋಡಿರಿ ನಾ ಇಲ್ಲೇ ಚೌಕಾಕಾರವಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಇದನ್ನು ಕಟ್ ಮಾಡ್ಕೋಬೋದು. 5 ನಿಮಿಷದಲ್ಲಿ ಆಗುವಂಥ ಈ ರೆಸಿಪಿ ಟ್ರೈ ಮಾಡಿರಿ. ಮನ್ಯಾಗ ಏನು ಸ್ವೀಟ್ ಇಲ್ಲ ಅಂತಂದರೆ ಚಟಾಪಟ್ ಅಂತ ಮಾಡ್ಕೋಬೋದು. ನಾವು ಮಕ್ಕಳಿಗೆ ಏನಾದರೂ ಸ್ಕೂಲಿಗೆ ಎಲ್ಲಾದರೂ ಪ್ರವಾಸ ಇಟ್ಟಿರ್ತಾರೆ, ಇಲ್ಲ ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕಬೇಕಂದ್ರೂ ಕೂಡ ಫಟಾಫಟ್ ಅಂತ ಮಾಡ್ಕೋಬೋದು ಬಂಧುಗಳೇ. ಇಲ್ಲ ಮನೆಯಲ್ಲಿ ಊರಿಗೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಸ್ವೀಟ್ ಮಾಡಬೇಕು ಅಂದರೂ ಕೂಡ ಈ ರೆಸಿಪಿ ತುಂಬಾ ಬೇಗನೆ ಆಗುವಂಥದ್ದು. ತುಂಬ ಹಲವಾರು ವರ್ಷಗಳಿಂದ ನಮ್ಮ ಮಾಡ್ತಾ ಬಂದಿರುವಂಥ ಈ ರೆಸಿಪಿ ಒಂದು ಹಳೆ ಕಾಲದ ರೆಸಿಪಿನೇ ಬಂಧುಗಳೇ, ಇದೇನು ಹೊಸ ರೆಸಿಪಿ ಏನಲ್ಲ. ಆದರೂ ಕೂಡ ಸಖತ್ತಾಗಿರುತ್ತೆ ಬಂಧುಗಳೇ. ನಾವು ಇದನ್ನು ಪದೇ ಮನೆಯಲ್ಲಿ ಮಾಡ್ತಾಯಿರ್ತೀವಿ. ನಮ್ಮ ಮನೆಯಲ್ಲಿ ಸ್ವೀಟ್ ಇಲ್ಲ ಅಂದರೆ ಸಾಕು, 5 ನಿಮಿಷದಲ್ಲಿ ಇದನ್ನು ರೆಡಿ ಮಾಡಿಟ್ಬಿಡ್ತೀವಿ. ನಮ್ಮ ಮನೆಯಲ್ಲಿ ಪ್ರತಿದಿನ ಸ್ವೀಟ್ ಬೇಕು. ನೋಡಿರಿ ಎಷ್ಟು ಆರಾಮಾಗಿ ಬರ್ತಾಯಿದೆ ಅಂತ. ನೋಡಿರಿ ನೋಡಿರಿ ಸಖತ್ತಾಗಿದೆ. ನೋಡಿರಿ ನಾವು ಮಾಡ್ತಿರುವಂಥ ಮೆಜರ್ಮೆಂಟು ಪರ್ಫೆಕ್ಟ್ ಆಗಿದ್ದರೆ ಅಸಲು ಯಾವುದೇ ಕಷ್ಟ ಆಗಲ್ಲ ಬಂಧುಗಳೇ. ನೋಡಿರಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಇಲ್ಲಿ ನೋಡಿರಿ ನಮಗೆ ಸ್ವಲ್ಪ ರಾತ್ರಿ ಆಗಿರೋದ್ರಿಂದ ಒಂದು ಕಡೆ ಲೈಟ್ ಒಂದು ಕಡೆ ಡಾರ್ಕ್ ಆ ಥರ ಬರ್ತಾಯಿದೆ ಬಂಧುಗಳೇ. ಮೋಡ ಕವಿದ ವಾತಾವರಣ, ಅದಕ್ಕೋಸ್ಕರ ನೀಟಾಗಿ ನಮಗೆ ಎಲ್ಲ ಕಡೆಯೂ ಒಂದೇ ಬಣ್ಣ ಕಾಣಿಸ್ತಾ ಇಲ್ಲ. ಒಂದು ಕಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಒಂದು ಕಡೆ ಲೈಟಾಗಿ ಕಾಣಿಸ್ತಾ ಇದೆ. ಇವಾಗ ಓಪನ್ ಮಾಡಿ ಕೂಡ ನಾನು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿರಿ ಎಷ್ಟು ಸಖತ್ತಾಗಿದೆ. ನೋಡಿರಿ ಸೂಪರ್ ಆಗಿರುತ್ತೆ ಬಂಧುಗಳೇ. ಈಗ ನೋಡಿರಿ ನಾನು ಪುಡಿ ಮಾಡಿ ತೋರಿಸ್ತೀನಿ. ನೋಡಿರಿ ಯಾವ ಥರ ಇದೆ, ಸೇಮ್ ಮೈಸೂರು ಪಾಕ್ ಥರನೇ ಕಾಣ್ತಾ ಇದೆ ಅಲ್ವಾ. ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿದೆ ಬಂಧುಗಳೇ. ಬಾಯಲ್ಲಿಟ್ಟರೆ ಕರಿಗೆ ಹೋಗುತ್ತೆ, ನೀವು ನಮಲೋದು ಕೂಡ ಬೇಡ. ಆರಾಮಾಗಿ ನಾವು ಬಾಯಲ್ಲಿಟ್ಬಿಟ್ಟು ಬೆಣ್ಣೆ ಹಾಗೆ ಕರಿಗೊಳಗೆ ಹೋಗುತ್ತೆ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸೋಣ ಬಂಧುಗಳೇ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.